ಹಾಯ್ ವ್ಯೂವರ್ಸ್, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಹೇಳ್ದಂಗೆ ನಿಮ್ಮ ಎಲ್ಲರಿಗೂ ತಿರ್ಗಾ ವಿಡಿಯೋ ತಂದಿದ್ದೀನಿ ಇವಾಗ. ಫಸ್ಟು ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇವಾಗ ತಂದಿರೋ ವಿಡಿಯೋ ಬಂದು UNA ಆ್ಯಕ್ಟಿವೇಟ್ ಯಾವ ಥರ ಮಾಡೋದು ಅಂತೇಳಿ. ಸೊ UNA ಎಲ್ಲರಿಗೂ ಗೊತ್ತಿರುತ್ತಲ್ವಾ? ಇಟ್ ಇಸ್ ಬಿಫೋರ್ ನಾವು PF ಅಂತ ಕರಿತಾ ಇದ್ವಿ, ಇವಾಗ UAN ಅಂತ ನಾವು ಕರಿತಾ ಇದ್ವಿ. ಓಕೆ, ಸೊ ಈ ನಂಬರ್ನ ನಾವು ಯಾವ ಥರ ಆ್ಯಕ್ಟಿವೇಟ್ ಮಾಡಬೇಕು. ಸೊ ಆ್ಯಕ್ಟಿವೇಟ್ ಮಾಡಿದಾಗ ಏನಾಗುತ್ತಂದರೆ ನಮಗೆ ಸ್ಕೀಮಲ್ಲಿ ವಿಲ್ ಬಿ ಲೈಕ್ ಸ್ಕೀಮ್ಗೆ ನಾವು ಎಲಿಜಿಬಲ್ ಆಗ್ತೀವಿ. ಸೊ ಈಗ ಹೊಸದಾಗಿ ಸ್ಕೀಮ್ ಬಂದಿರೋದ್ರಿಂದ ಆ್ಯಕ್ಟಿವೇಟ್ ಕಂಪಲ್ಸರಿ ಆಗಬೇಕು. UN ಆ್ಯಕ್ಟಿವೇಟ್ ಆಗಲಿಲ್ಲ ಅಂದರೆ ನಾವು ಸ್ಕೀಮ್ಗೆ ಎಲಿಜಿಬಲ್ ಆಗಲ್ಲ. ಪ್ಲಸ್ ನಾವು ಯಾವುದೇ ಥರದ ಬೆನಿಫಿಟ್ಸು ಪಡೆಯೋಕ್ಕಾಗಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು UNA ಆ್ಯಕ್ಟಿವೇಟ್ ಮಾಡೋಬೇಕು. ಓಕೆ, ಸೊ ನಾವು ಪ್ರಾಸೆಸ್ ಫಸ್ಟ್ ನಾವು ಮಾಡೋದು ಬೇರೆ UNA ಆ್ಯಕ್ಟಿವೇಟ್. ಸೊ ಆ್ಯಕ್ಟಿವೇಟ್ ಯಾವ ಥರ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸಿದ್ದೀನಿ ವಿಡಿಯೋ ಅಲ್ಲಿ. ಸೊ ಎಲ್ಲ ವಿಡಿಯೋ ನೋಡಿ ಅದೇ ಥರ ನಿಮ್ಮ ಅಕೌಂಟು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಮಾಡಿದರೂ ಕೂಡ ಒನ್ಸ್ ಅಗೇನ್ ಚೆಕ್ ಮಾಡ್ಕೊಳ್ಳಿ, ತಪ್ಪಿಲ್ಲ. ಓಕೆ, ಸೊ ಆ್ಯಕ್ಟಿವೇಟ್ ಮಾಡಿ ಹಂಗೆ ನೆಕ್ಸ್ಟ್ ಸ್ಟೆಪ್ಪು ಹಾಗೆ ನೋಡಿ ಯಾವ ಥರ KYC ಮಾಡೋದು. ಸೊ ಎಲ್ಲ ಥರದ ವಿಡಿಯೋನು ನಿಮಗೆ ಇದರಲ್ಲಿ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಎಲ್ಲರೂ ಮಾಡಲಿ. ಓಕೆ, ಸೊ ಬನ್ನಿ ಯಾವ ಥರ ನಾವು ಈ ಆ್ಯಕ್ಟಿವೇಟ್ ಮಾಡೋದಂತ ನೋಡೋಣ. ಇಟ್ಸ್ ಅ ಸಿಂಪಲ್ ಸ್ಟೆಪ್, ಸಿಂಪಲ್ ಆಗಿರುತ್ತೆ. ಬನ್ನಿ ನೋಡೋಣ. ಸೊ ಇಲ್ಲಿ ನೀವು ಗೂಗಲ್ ಪೇಜಿಗೆ ಬನ್ನಿ, ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ ನೀವು ಮೆಂಬರ್ ಪೋರ್ಟಲ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಬಾರಲ್ಲಿ. ಅಲ್ಲಿ ನಿಮಗೆ ಫಸ್ಟಲ್ಲಿರೋ ಟಾಪಿಕ್ ಲೈಕ್ ಮೆಂಬರ್ ಹೋಮ್ ಅನ್ನೋದನ್ನ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ನಂತರ ನೀವು ಈ ಪೇಜಿಗೆ ಬರ್ತೀರಾ. ಇದು ಬಂದು UNA ಪೇಜು, ಲೈಕ್ ಯೂನಿವರ್ಸಲ್ ಅಕೌಂಟ್ ನಂಬರ್ ಇಲ್ಲೇ ಇರುತ್ತೆ. ಸೊ ಇಲ್ಲಿ ನೋಡಿ, ನಿಮಗೆ ಫಸ್ಟಲ್ಲೇ ಅವರು PF ಆಫೀಸ್ ಅವರು ನಿಮಗೆ ಕೊಟ್ಬಿಟ್ಟಿದ್ದಾರೆ ಅಲರ್ಟು. ಡಿಯರ್ ಮೆಂಬರ್, UAN ಆ್ಯಕ್ಟಿವೇಶನ್ ಬೈ ಎಂಪ್ಲಾಯರ್ ಇಸ್ ಎಸೆನ್ಷಿಯಲ್. ಸೊ ಅವಾಗಲೇ ನೀವು ಎಲ್ಲ ಸರ್ವಿಸಸ್ಸು ನೀವು ಅವೈಲೇಬಲ್ ಆಗುತ್ತೆ ನಿಮಗೆ, ಆಯಿತಾ? ಸೊ ಹೆಂಗೆ ಮಾಡೋದು ನೋಡಿ, ಇಲ್ಲಿ ಕೆಳಗಡೆ ನೋಡಿ, ಸ್ಕ್ರಾಲ್ ಮಾಡಿದ್ರೆ ಆ್ಯಕ್ಟಿವೇಟ್ UAN ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೀವು ಈ ಪೇಜಿಗೆ ಬರ್ತೀರಾ. ಈ ಪೇಜಲ್ಲಿ ಫಸ್ಟು ನಿಮ್ಮ UAN ನಂಬರ್ನ ಟೈಪ್ ಮಾಡಿ. ಸೊ ಅಲ್ಲಿ ಕೆಳಗಡೆ ಬಂದರೆ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಹೆಸರು ಆ್ಯಸ್ ಪರ್ ಆಧಾರ್ ನೇಮ್ ಇರಬೇಕು, ಅದನ್ನು ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತು ಅದನ್ನು ಆ್ಯಸ್ ಪರ್ ಆಧಾರೇ ಇರಬೇಕು, ಟೈಪ್ ಮಾಡಿ. ನಿಮ್ಮ ಫೋನ್ ನಂಬರ್ ಅದು ಕೂಡ ಆಧಾರ್ ಲಿಂಕ್ಡ್ ಆಗೇ ಇರಬೇಕು, ಆ ನಂಬರ್ನೇ ನೀವು ಟೈಪ್ ಮಾಡ್ಕೋಬೇಕು. ಸೊ ಹಂಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಕ್ಯಾಪ್ಚಾ ಇರುತ್ತೆ, ಕರೆಕ್ಟಾಗಿ ಕ್ಯಾಪ್ಚಾ ಹಾಕ್ಕೊಳ್ಳಿ. ಮತ್ತು ಅಲ್ಲಿ ಸಣ್ಣದೊಂದು ಡೈಲಾಗ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸ್ಕ್ರಾಲ್ ಡೌನ್ ಮಾಡಿದ್ರೆ ಗೆಟ್ ಆಥರೈಸೇಷನ್ ಪಿನ್ ಅದನ್ನು ಕ್ಲಿಕ್ ಮಾಡಿ. ಸೊ ನೀವು ಈ ಪೇಜಿಗೆ ಬರ್ತೀರಾ. ಈ ಪೇಜಿಗೆ ಬಂದರೆ ನಿಮಗೊಂದು ಪಿನ್ ಬರುತ್ತೆ. ಸೊ ಆ OTPನ ನೀವು ಇಲ್ಲಿ ಹಾಕಬೇಕು. OTP ಹಾಕಿ ವ್ಯಾಲಿಡೇಟ್ ಮಾಡಿ. ಅಷ್ಟೇ, ನಿಮ್ಮ ಅಕೌಂಟು ಆ್ಯಕ್ಟಿವೇಟ್ ಆಯಿತು. ಸಿಂಪಲ್ ಸ್ಟೆಪ್ಸು ನೋಡಿ, ಇದೇನು ದೊಡ್ಡ ವಿಷಯ ಅಲ್ಲ, ಜಸ್ಟ್ ಸಿಂಪಲ್ ಸ್ಟೆಪ್ಪು ಮಾಡಿದ್ರೆ ಸಾಕು, ಫಿನಿಶ್ ಆಯಿತು ಅಲ್ವಾ? ಮ್ಯಾಟರ್ ಡನ್. ಸೊ ಇವಾಗ ನಾವು ಕ್ಲೀನಾಗಿ UN ಆ್ಯಕ್ಟಿವೇಶನ್ ಮುಗೀತು. ಸೊ ಸಿಂಪಲಾಗಿ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಪಾಸ್ವರ್ಡ್ ಚೇಂಜು KYC ಎಲ್ಲ ಇರುತ್ತೆ, ಹಂಗೆ ನೋಡ್ಕೊಂಬನ್ನಿ. ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.